ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರವಿಧ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಂ. ಅಜ್ಞಾನತಿಮಿರಾಂಧಶ್ಚ ಜಾನಾಂಜನಶಲಾಕಜಾಂ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ವಾರಗಳ ಫಲಗಳನ್ನು ಹೇಳ್ತಾ ಇದ್ವಿ. ಅದರಲ್ಲಿ ಭಾನುವಾರ ಅಂದರೆ ಆದಿತ್ಯವಾರ ಹುಟ್ಟಿರ್ತಕ್ಕಂಥವರ ಯೋಚನೆಗಳು, ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ. ಇಂದಿನ ಒಂದು ಸಂಚಿಕೆಯಲ್ಲಿ ಸೋಮವಾರ, ಇಂದುವಾಸರ ಅಂತ ಕರೀತಾರೆ, ಸೋಮವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ನೋಡೋಣ. ಸೋಮವಾರ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳು ಭಗವಂತನಾದಂಥ ಶಿವ ಅವನ ಅನುಗ್ರಹವೇ ಸರಿ. ಯಾಕಂತಂದ್ರೆ ಸೋಮವಾರ ಹುಡ್ತಕ್ಕಂಥದ್ದು ತುಂಬ ವಿಶೇಷ. ಶಿವನ ಅನುಗ್ರಹ ಇರ್ತಕ್ಕಂಥವರು ಸೋಮವಾರ ಜನನವನ್ನ ಹೊಂತಾರೆ ಅಂತ ಹೇಳ್ತಾರೆ. ಹಾಗೂ ಆ ವ್ಯಕ್ತಿಗಳು ಚಾತುರ್ಯವಂತರು, ಚತುರರಾಗಿರ್ತಾರೆ. ಕೆಲವು ವಿಚಾರಗಳಲ್ಲಿ ಏನೇ ಒಂದು ಕೆಲಸವನ್ನು ಕೂಡ ಚತುರತೆಯಿಂದ ಮಾಡ್ತಕ್ಕಂಥದ್ದು, ಚಾಣಾಕ್ಷತೆಯಿಂದ ಮಾಡ್ತಕ್ಕಂಥದ್ದು. ಆ ಕೆಲಸವನ್ನ ಏನು ಕೇಳಿದ್ರೆ ಅಚ್ಚುಕಟ್ಟಾಗಿ ಮುಗಿಸ್ತಕ್ಕಂತಹ ಚಾಣಾಕ್ಷತನ ಅವರಲ್ಲಿ ಇರುತ್ತೆ ಅಂತ. ಅದೇ ಪ್ರಕಾರವಾಗಿ ಈ ಸೋಮವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಶಾಂತ ಸ್ವಭಾವದಾಗಿರ್ತಾರೆ. ಶಾಂತ ಸ್ವಭಾವ ಅಂತ ಹೇಳಿದ್ರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾದ್ರೂ ಕೂಡ ಅದನ್ನ ಶಾಂತ ರೀತಿಯಲ್ಲಿ, ಸಾವಧಾನ ರೀತಿಯಲ್ಲಿ ಸಂಭಾಳಿಸ್ತಕ್ಕಂತಹ ಮನಸ್ಥಿತಿಯನ್ನ ಉಳ್ಳವರಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ನೋಡಿದಾಗ ಈ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಪ್ರಿಯವಾಗಿರ್ತಾರೆ. ಅಂದ್ರೆ ಒಳ್ಳೆಯ ಜನ, ಕೆಟ್ಟ ಜನ, ಸಮಾಜದಲ್ಲಿ ದ್ವೇಷ ಮಾಡ್ತಕ್ಕಂಥವ್ರು ಆ ರೀತಿ ಇರೋದಿಲ್ಲ. ಪ್ರತಿಯೊಂದು ವ್ಯಕ್ತಿಗೂ ಸಹಿತ ಈ ವ್ಯಕ್ತಿ ಇಷ್ಟ ಆಗ್ತಾರೆ, ಎಲ್ಲರಿಗೂ ಪ್ರಿಯ ಆಗ್ತಾರೆ. ಸಮಾಜದಲ್ಲೂ ಅಷ್ಟೇ ರೀತಿಯಂತಹ ಗೌರವವನ್ನ, ಪ್ರೀತಿಯನ್ನ, ಆದರವನ್ನ ಅನುಭವಿಸ್ತಕ್ಕಂತಹ ಒಂದು ಅವಕಾಶ ಈ ವ್ಯಕ್ತಿಗಳಿರುತ್ತೆ. ಹಾಗೆ ರಾಜಕೀಯ ಕ್ಷೇತ್ರಗಳಲ್ಲೂ ಸಹಿತ ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡಿತಾರೆ. ರಾಜಾಶ್ರಯವನ್ನು ಪಡೆತಕ್ಕಂತಹ ಸೌಭಾಗ್ಯ ಇವರಿಗೆ ಬರುತ್ತೆ. ಹಾಗೆ ಹೆಚ್ಚು ಹೆಚ್ಚಾಗಿ ಜನಾಕರ್ಷಣೆಯ ಸಹಿತ ಈ ವ್ಯಕ್ತಿಗಳು ಹೊಂದಿರ್ತಾರೆ ಅಂತ ತಿಳಿಸ್ಬಿಡುತ್ತೆ. ಹಾಗೆ ಈ ವ್ಯಕ್ತಿಗಳು ಜೀವನದಲ್ಲಿ ಬರತಕ್ಕಂತಹ ಸುಖ, ದುಃಖ, ನೋವು, ನಲಿವು, ಜೀವನದಲ್ಲಿ ಏನೇ ಬರಲಿ ಎಲ್ಲವನ್ನು ಕೂಡ ಸರಿ ಸಮಾನಾಗಿ ನೋಡ್ತಾರೆ. ಅಂದ್ರೆ ಇದರರ್ಥ ಸುಖ ಬಂದಾಗ ಹಿಗ್ತಕ್ಕಂಥದ್ದು, ದುಃಖ ಬಂದಾಗ ಹೋಗ್ತಕ್ಕಂಥದ್ದು, ಯಾರಾದ್ರೂ ಏನಾದ್ರು ಹೇಳಿದ್ರೆ ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು, ಇವು ಯಾವ ವಿಚಾರದಲ್ಲೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲವನ್ನು ಕೂಡ ಸುಖ, ದುಃಖ, ನೋವು, ನಲಿವು, ಸಂತೋಷ ಎಲ್ಲವನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಗುಣ ಈ ವ್ಯಕ್ತಿಗಳದಾಗಿರುತ್ತೆ. ಹಾಗೆ ನೋಡಿದಾಗ ಈ ಸೋಮವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಶ್ರೀಮಂತರಾಗಿರ್ತಾರೆ. ಶ್ರೀಮಂತಿಕೆ ಅಂತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಜನ್ಮಗತವಾಗಿ ಬಂದಿರತಕ್ಕಂಥದ್ದು. ಹುಟ್ಟಿನಿಂದಲೇ ಶ್ರೀಮಂತರಾಗಿರ್ತಕ್ಕಂಥವ್ರು, ಸುಖ ಭೋಗಗಳನ್ನು ಅನುಭವಿಸ್ತಕ್ಕಂಥವ್ರು ಆಗಿರ್ತಾರೆ. ಅದೇ ರೀತಿಯಾಗಿ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಹೆಚ್ಚು ಹೆಚ್ಚಾಗಿ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಸಂಗೀತ ಅಂತಂದ್ರೆ ಈ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರುತ್ತೆ, ಅಂದ್ರೆ ಪ್ರೀತಿದಾಯಕವಾಗಿರುತ್ತೆ. ಆ ಗಾಯನವನ್ನ ಆಲಿಸ್ತಾ ತಮ್ಮನ್ನು ತಾವೇ ಏನು ಕೇಳಿದ್ರೆ ಮೈ ಮೆರೆತಕ್ಕಂತಹ ಒಂದು ಸ್ವಭಾವವನ್ನು ಇವರು ಹೊಂದಿರ್ತಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಸೋಮವಾರದಂದು ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಪ್ರಿಯವಾಗಿರುವಂತೆ ನಡೆದುಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದುಕೊಳ್ತಕ್ಕಂಥದ್ದು, ಒಳ್ಳೆ ಆರೋಗ್ಯವಾಗಿ ಹೊಂದಿರತಕ್ಕಂಥದ್ದು, ಶ್ರೀಮಂತರಾಗತಕ್ಕಂಥದ್ದು, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಹೊಂದತಕ್ಕಂಥದ್ದು, ಅತ್ಯುನ್ನತವಾದಂತಹ ಗೌರವವನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಗೌರವದಿಂದ ಬಾಳ್ತಾರೆ ಅಂತಕ್ಕಂಥದ್ದು. ಇದು ಸೋಮವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಂಗಳವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ
ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಹಾಗೂ ತಮ್ಮ ಒಂದು ಈ ವಿಡಿಯೋವನ್ನು ನೋಡಿದ ತಕ್ಷಣದಲ್ಲಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮುಖೇನವಾಗಿ ನನಗೆ ತಿಳಿಸ್ಬೋದು, ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ಬೋದು. ಹಾಗೂ ನಮ್ಮ ಸನಾತನ 95 ಚಾನಲ್ನಲ್ಲಿ ಬರ್ತಕ್ಕಂತಹ ಅಷ್ಟು ಧರ್ಮದ ಆಧಾರದ ಮೇಲೆ, ವ್ಯಕ್ತಿಯ ಜೀವನದ ಮೇಲೆ, ಹಾಗೂ ಸಮಾಜದಲ್ಲಿ ಒಳ್ಳೆ ರೀತಿಯನ್ನು ಬದುಕಬೇಕಾದರೆ ಮತ್ತು ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಂಡು ಜೀವನವನ್ನು ಸುಲಭ ರೀತಿಯಲ್ಲಿ ಸುಖವನ್ನು ಅನುಭವಿಸ್ಕೊಂಡು ತಾವು ಕೂಡ ಚೆನ್ನಾಗಿದ್ದು ಮತ್ತೊಬ್ಬರಿಗೂ ಸಹಿತ ಒಳಿತನ್ನು ಬಯಸ್ತಕ್ಕಂಥ ಗುಣ ಸ್ವಭಾವಗಳನ್ನು ನಮ್ಮ ಚಾನಲಲ್ಲಿ ಈಗಾಗಲೇ ಹೇಳಲಾಗಿದೆ. ಅಷ್ಟು ಒಂದು ವಿಚಾರಗಳನ್ನು ತಾವೆಲ್ಲ ತಿಳಿದುಕೊಳ್ಬೇಕು ಮತ್ತು ತಮ್ಮ ಸ್ನೇಹಿತರಿಗೆ ತಿಳಿಸಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೇನೆ. ಒಂದೇ ಸನಾತನ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕಾ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.